ಹಾಯ್ ವೆಲ್ಕಮ್ ಬ್ಯಾಕ್ ಟು ರಿಷು ಕುಕಿಂಗ್ ವ್ಲಾಗ್ಸ್. ಏನಪ್ಪ ಮಿಕ್ಸಿ ತೋರಿಸ್ತಾ ಇದ್ದಾರೆ ಅಂದ್ಕೊಬೇಡಿ. ನಾನು ಇವತ್ತು ಹೊಸ ಮಿಕ್ಸಿ ತೊಗೊಂಡೆ, ಪ್ಯಾನಾಸೋನಿಕ್ ಮಿಕ್ಸರ್ ಗ್ರೈಂಡರ್ನ. ಸೊ ಯಾರಿಗಾನ ಯೂಸ್ಫುಲ್ ಆಗುತ್ತೆ ಇದರಿಂದ, ಯಾರನ್ನ ತೊಗೊಳ್ಳೋರು ಇದ್ದರೆ ಈ ವಿಡಿಯೋಸ್ ನೋಡಿ ತೊಗೊಳ್ಳಿ ಅಂತ ಮಾಡ್ತಾಯಿದ್ದೀನಿ. ತುಂಬ ಚೆನ್ನಾಗಿದೆ, ಕ್ವಾಲಿಟಿ ಮಾತ್ರ ಸೂಪರಾಗಿದೆ. 750 ವೋಲ್ಟ್ ಇದೆ. ವ್ಯಾರಂಟಿ ನೋಡೋದಾದರೆ 2 ಇಯರ್ಸ್ ವ್ಯಾರಂಟಿ ಮಿಕ್ಸರ್ ಗ್ರೈಂಡರ್ ಮೇಲೆ, 5 ಇಯರ್ಸು ಮೋಟರ್ ಮೇಲೆ ವ್ಯಾರಂಟಿ ಇರುತ್ತೆ. ತುಂಬ ಚೆನ್ನಾಗಿರುತ್ತೆ. ಇದು ಓಪನ್ ಮಾಡ್ತಾ ಇದ್ದಂಗೆ ಒಂದು ಮ್ಯಾನ್ಯುಯಲ್ ಕಾರ್ಡು, ವಾರಂಟಿ ಕಾರ್ಡು ಕೊಟ್ಟಿರ್ತಾರೆ. ಇದು ಬಂದು 4 ಮಿಕ್ಸರ್ ಜಾರ್ ಇರುತ್ತೆ, ಸೂಪರಾಗಿರುತ್ತೆ. ಯಾರನ್ನ ಮಿಕ್ಸಿ ತೊಗೊಬೇಕು ಅನ್ನೋ ಐಡಿಯಾದಲ್ಲಿದ್ದರೆ ಒಂದ್ಸಲಿ ಇದನ್ನು ಪರ್ಚೇಸ್ ಮಾಡಿ ನೋಡಿ, ತುಂಬ ಚೆನ್ನಾಗಿರುತ್ತೆ. ನಾನಿಲ್ಲಿ ತೋರಿಸ್ತಾ ಇದ್ದೀನಿ, 4 ಜಾರ್ ಬಂದಿದೆ. ಇದು ಬಂದು ಮೀಡಿಯಮ್ ಸೈಜ್ ಮಿಕ್ಸರ್ ಜಾರು, 1.1 ಲೀಟರ್ ಇರುತ್ತೆ, ಅಂದರೆ 600 ml ಇರುತ್ತೆ. ಇದಕ್ಕೆಲ್ಲದಕ್ಕೂ ಡಬಲ್ ಲಾಕ್ ಸಿಸ್ಟಮ್ ಇರುತ್ತೆ. ಎಲ್ಲ ಮಿಕ್ಸರ್ ಜಾರ್ಗೂ ಡಬಲ್ ಲಾಕ್ ಸಿಸ್ಟಮ್ ಇರುತ್ತೆ. ಇದು ಬಂದು ಬಿಗ್ ಜಾರು, 1.5 ಲೀಟರ್ ಇರುತ್ತೆ. ನೀವು ದೋಸೆ ಇಡ್ಲಿ ಎಲ್ಲ ಬೇಕಾದರೆ ಇದರಲ್ಲಿ ಆಡಿಸ್ಕೊಬೋದು. ಮಸಾಲೆ ಐಟಮ್ ಬೇಕಾದರೆ ಅದು ಚಿಕ್ಕದ್ರಲ್ಲಿ ಆಡಿಸ್ಕೊಬೋದು. ಏನಾನ ನೀವು ಸ್ವಲ್ಪ ಜನ ಇದ್ದೀರಾ ಅಂದರೆ ಚಿಕ್ಕ ಜಾರ್ ಸಾಕಾಗುತ್ತೆ. ತುಂಬ ಜನ ಇದ್ದೀರಾ ಅಂದರೆ ಈ ಬಿಗ್ ಜಾರ್ನ ಯೂಸ್ ಮಾಡ್ಕೊಬೋದು. ಇದು ಜ್ಯೂಸ್ ಜಾರು, ಇದು 1.5 ಲೀಟರ್ ಇರುತ್ತೆ. ನೀವೇನಾನ ಮೂಸಂಬಿ, ಆರೆಂಜು ಆ ಥರ ಇದ್ದರೆ ಈ ಥರ ಫಿಲ್ಟ್ರ್ ಇರುತ್ತೆ, ಈ ಫಿಲ್ಟ್ರನ್ನ ಯೂಸ್ ಮಾಡ್ಕೊಬೋದು. ಏನಾನ ಸ್ಮೂತಿಗಳನ್ನ ಮಾಡ್ಕೊತೀನಿ ಅಂದರೆ ಇದರಲ್ಲಿ ಫಿಲ್ಟ್ರನ್ನ ತೆಗೆದ್ಬಿಟ್ಟು ಬರೀ ಸ್ಮೂತಿನೂ ಮಾಡ್ಕೊಬೋದು. ನೀವು ಆರೆಂಜು, ಮೂಸಂಬಿ ಏನಾನ ಹಾಕ್ಕೊಬೇಕಾದ್ರೆ ಮೇಲ್ಗಡೆ ಲಿಡ್ ಕೊಟ್ಟಿರ್ತಾರೆ ಈ ಥರ, ಅದನ್ನು ಓಪನ್ ಮಾಡಿ ಈ ಥರ ಒಂದು ಸ್ಟಿಕ್ ಕೊಟ್ಟಿರ್ತಾರೆ. ಆ ಸ್ಟಿಕ್ಕಲ್ಲಿ ನೀಟಾಗಿ ಪ್ರೆಸ್ ಮಾಡಿದ್ರೆ ಫ್ರೂಟ್ಸ್ ಎಲ್ಲ ಒಳಗಡೆಗೆ ಹೋಗುತ್ತೆ. ಆಮೇಲೆ ನೆಕ್ಸ್ಟು ನೀಟಾಗೆ ಮೇಲಿರೋ ಕ್ಯಾಪ್ನ ಕ್ಲೋಸ್ ಮಾಡಿ ಇದಕ್ಕೆ ಮುಂದೆ ಕ್ಯಾಪ್ ಕೊಟ್ಟಿರ್ತಾರೆ. ಈ ಕ್ಯಾಪಲ್ಲಿ ಜ್ಯೂಸನ್ನ ಫಿಲ್ಟ್ರ್ ಮಾಡ್ಕೊಬೋದು. ತುಂಬ ಚೆನ್ನಾಗಿದೆ. ಇದಾದಮೇಲೆ ಇದು ಬಂದು ಸೂಪರ್ ಮಿಕ್ಸರ್ ಜಾರ್ ಅಂದರೆ ಇದೆ. ಇದಕ್ಕೆ ಬಂದು 3 ಲಿಡ್ಸ್ ಕೊಟ್ಟಿರ್ತಾರೆ. ಒಂದು ಡೂಮ್ ಲಿಡ್ಡು, ಒಂದು ಸ್ಪೈಸಸ್ ಲಿಡ್ಡು, ಒಂದು ಚಟ್ನಿ ಲಿಡ್ ಕೊಟ್ಟಿರ್ತಾರೆ. 3 ಲಿಡ್ಡು ಕೊಟ್ಟಿರ್ತಾರೆ. ಇದು ಒಂದು ಜಾರಿಗೆ 3 ಲಿಡ್ ಇರುತ್ತೆ. ಇದು ಡೂಮ್ ಲಿಡ್ಡು, ಮಸಾಲೆ ಎಲ್ಲ ಆಡಿಸ್ಕೊಂಡ್ರೆ ಇದನ್ನು ಹಾಕಿ ಯೂಸ್ ಮಾಡ್ಬೋದು. ನಾವೇನಾನ ಚಟ್ನಿಗಳನ್ನ ಯೂಸ್ ಮಾಡ್ತೀವಿ ಅಂದರೆ ಈ ಥರ ಚಟ್ನಿ ಲಿಡ್ನ ಯೂಸ್ ಮಾಡ್ಕೊಬೋದು. ಈ ಥರ ತಿರುಗಿದ್ರೆ ಮೇಲ್ಗಡೆ ಚಟ್ನಿ ಎಲ್ಲ ಅಂಟ್ಕೊಂಡಿದ್ರೆ ಅದು ನೀಟಾಗಿ ಸುಲಭವಾಗಿ ಬಂದ್ಬಿಡುತ್ತೆ. ನೆಕ್ಸ್ಟ್ ಇದು ಬಂದು ಸ್ಪೈಸಸ್ ಲಿಡ್ಡು. ನೀವು ಏನಾನ ಚಕ್ಕೆ, ಲವಂಗ, ಮೆಣಸು, ಜೀರಿಗೆ ಆ ಥರ ಸ್ಪೈಸಸ್ ಏನಾನ ಗ್ರೈಂಡ್ ಮಾಡ್ಕೊಬೇಕು ಅಂದರೆ ಈ ಲಿಡ್ನ ಯೂಸ್ ಮಾಡ್ಬೋದು. 3 ಲಿಡ್ಡು ತುಂಬ ಚೆನ್ನಾಗಿದೆ. ಕ್ವಾಲಿಟಿ ಅಂತೂ ಸೂಪರಾಗಿದೆ, ಮಾತಾಡೋಗೆ ಇಲ್ಲ ಈ ಥರ ಕ್ವಾಲಿಟಿ. ಇದು ಬಂದು ಬಾಡಿ ಅಂದರೆ ಮಿಕ್ಸಿ. ಈ ಮಿಕ್ಸಿಯಲ್ಲಿ 3 ಲಿಡ್ ಕೊಟ್ಟಿದ್ದಾರೆ. 1 ಲಿಡ್ ಬಂದು ಪಲ್ಸ್ ಲಿಡ್, ಅಂದರೆ ನೀವೇನಾನ ಪಲ್ಸ್ ಮಾಡ್ಕೊಬೇಕಾದ್ರೆ ಮಾಡ್ಕೊಬೋದು. 3 ಲಿಡ್ಡು ಅಂದರೆ ಸ್ಟಾಪರ್, ಫಸ್ಟು, ಸೆಕೆಂಡು, ತರ್ಡ್ ಆ ಥರ ಲಿಡ್ ಕೊಟ್ಟಿದ್ದಾರೆ. ಹಿಂದ್ಗಡೆ ಬಂದು ನೀವು ಯಾವ ಥರ ಜಾರ್ನ ಫಿಕ್ಸ್ ಮಾಡಬೇಕು, ಯಾವ ಥರ ಯೂಸ್ ಮಾಡಬೇಕು ಅಂತೆಲ್ಲ ಡೈರೆಕ್ಷನ್ಸ್ ಕೊಟ್ಟಿರ್ತಾರೆ. ಜಾರ್ ಹಾಗೆ ಲಿಡ್ಡು ಎರಡು ಕರೆಕ್ಟಾಗಿ ಫಿಕ್ಸ್ ಮಾಡಿದ್ರೇ ಮಿಕ್ಸಿ ಆನ್ ಆಗೋದು, ಇಲ್ಲ ಖಂಡಿತ ಆನ್ ಆಗಲ್ಲ. ಆಮೇಲೆ ಇದ್ರ ಫೀಚರ್ ತುಂಬ ಚೆನ್ನಾಗಿದೆ. ಮತ್ತು ಇಲ್ಲಿ ಬೇಸ್ ರೀಸೆಟ್ ಬಟನ್ನು ಕೊಟ್ಟಿದ್ದಾರೆ. ಚೆನ್ನಾಗಿರುತ್ತೆ, ಬಟನ್ ಎಲ್ಲ ಯೂಸ್ ಮಾಡ್ಬೋದು. ಮತ್ತು ವಿಪ್ಪಿಂಗ್ ಬ್ಲೇಡ್ ಕೊಟ್ಟಿದ್ದಾರೆ. ವಿಪ್ಪಿಂಗ್ ಬ್ಲೇಡಲ್ಲಿ ನಾವು ಯಾವ ಮಿಕ್ಸಿ ಜಾರ್ಗನ ಹಾಕ್ಕೊಂಡು ಫಿಕ್ಸ್ ಮಾಡ್ಕೊಬೋದು. ನಾವೇನಾನ ಮೊಟ್ಟೆ ಎಲ್ಲ ವಿಪ್ ಮಾಡ್ಕೊಬೇಕಾದ್ರೆ ಇದನ್ನು ಯೂಸ್ ಮಾಡ್ಕೋಬೋದು. ಒಂದು ಸ್ಪ್ಯಾಚುಲರ್ ಕೊಟ್ಟಿದ್ದಾರೆ. ನೆಕ್ಸ್ಟು ನಾನಿಲ್ಲಿ ಸೂಪರ್ ಮಿಕ್ಸರ್ ಜಾರ್ ಅಂತ ಏನಕ್ಕೆ ಹೇಳಿದೆ ಅಂತ ಅಂದರೆ, ಈ ಮಿಕ್ಸರ್ ಜಾರಲ್ಲಿ ನೀವು ಏನಾನ ಹಾಕ್ಬೋದು, ತುಂಬ ಫೈನ್ ಪೌಡ್ರ್ ಥರ ಆಗುತ್ತೆ. ನಾನಿಲ್ಲಿ ಒಂದ್ಸಲಿ ಮಿಕ್ಸಿಗೆ ಒಂದು ಸ್ವಲ್ಪ ಮೆಣಸು ಹಾಕಿ ಪೌಡ್ರ್ ಮಾಡಿ ತೋರಿಸ್ತಾ ಇದ್ದೀನಿ ನೋಡಿ. ತುಂಬ ಚೆನ್ನಾಗಿರುತ್ತೆ, ಬಟ್ ಬೇಗ ಪೌಡ್ರ್ ಆಗುತ್ತೆ. ನೀವು ನೀಟಾಗೆ ಕ್ಯಾಪ್ನ ಹಾಕಿ ಇಲ್ಲಿ ನೋಡಿ ಲಾಕ್ ಆಗುತ್ತೆ. ಈ ಲಾಕ್ ಆದ್ರೇ ಜಾರು ಗ್ರೈಂಡ್ ಆಗೋದು, ಇಲ್ಲಾಂದರೆ ಗ್ರೈಂಡ್ ಆಗಲ್ಲ. ನೆಕ್ಸ್ಟ್ ನಾವು ಓಪನ್ ಮಾಡಬೇಕಾದ್ರೂ ಅಷ್ಟೇ ಆ ವೈಟ್ ಕಲರ್ ಬಟನ್ ಕಾಣ್ತಿದೆ ನೋಡಿ, ಆ ವೈಟ್ ಕಲರ್ ಬಟನ್ ಪ್ರೆಸ್ ಮಾಡಿದ್ರೇ ಓಪನ್ ಆಗೋದು. ಇಲ್ಲಿ ಪಲ್ಸ್ ಮೋಡ್ ಕೊಟ್ಟಿದ್ದಾರೆ ಮತ್ತು 3 ಸ್ಪೀಡರ್ ಬಟನ್ನು ಕೊಟ್ಟಿದ್ದಾರೆ. ಈ ಥರ ನೋಡಿ ನಾನು ತೋರಿಸ್ತಾ ಇದ್ದೀನಿ ವಿಡಿಯೋದಲ್ಲಿ. ಆ ಥರ ವೈಟ್ ಕಲರ್ ಬಟನ್ನ ಪ್ರೆಸ್ ಮಾಡಿದ್ರೆ ಮೇಲ್ಗಡೆ ಲಿಡ್ಡು ಓಪನ್ ಆಗುತ್ತೆ. ನೋಡಿ ಎಷ್ಟು ಫೈನಾಗಿ ಪೌಡ್ರ್ ಆಗಿದೆ ಅಂತ.
ಇದ್ರದ್ದು ಫೈನಲ್ ರೈಟ್ ಬಂದು ಶೋರೂಮಲ್ಲಿ ನಾವು ಪರ್ಚೇಸ್ ಮಾಡ್ತೀವಿ ಅಂದರೆ 8000 ಆಗುತ್ತೆ. ನಾವು ಯಾವುದನ್ನ ಆನ್ಲೈನಲ್ಲಿ ಪರ್ಚೇಸ್ ಮಾಡ್ತೀವಿ ಅಂದರೆ 8500 ಆಗುತ್ತೆ. ಅಮೆಝಾನು, ಫ್ಲಿಪ್ಕಾರ್ಟು ಎಲ್ಲದರಲ್ಲೂ ಸಿಗುತ್ತೆ. ಮತ್ತು ಇದು 3 ಜಾರು ಸಿಗುತ್ತೆ. ಈ 3 ಜಾರ್ ಬಂದು 7500 ಆಗುತ್ತೆ. ಈ ವಿಡಿಯೋ ಸ್ವಲ್ಪ ಯೂಸ್ಫುಲ್ ಅನಿಸಿದ್ರೆ ಪ್ಲೀಸ್ ಫ್ಯಾಮಿಲಿ ಫ್ರೆಂಡ್ಸ್ಗೆ ಶೇರ್ ಮಾಡಿ, ನನ್ನ ವೀಡಿಯೋಸ್ನ ಲೈಕ್ ಮಾಡಿ, ಶೇರ್ ಮಾಡಿ, ಕಮೆಂಟ್ ಮಾಡಿ. ಇನ್ನೂ ನನ್ನ ಚಾನಲ್ನ ಯಾರನ್ನ ಸಬ್ಸ್ಕ್ರೈಬ್ ಆಗಿಲ್ಲ ಅಂದರೆ ದಯವಿಟ್ಟು ಸಬ್ಸ್ಕ್ರೈಬ್ ಆಗಿ, ಪಕ್ಕದಲ್ಲಿರೋ ಬೆಲ್ ಬಟನ್ನ ಕ್ಲಿಕ್ ಮಾಡಿ. ಇದೇ ಥರ ವೀಡಿಯೋಸ್ನ ನಾನು ಮುಂದುವರಿಸ್ತೀನಿ. ಥ್ಯಾಂಕ್ ಯು ಫಾರ್ ವಾಚಿಂಗ್. ಬಾಯ್.